ಸ್ನೇಹಿತರೆ ನಮಸ್ಕಾರ. ನಾಯಕ್ಸ್ ಎಜುಕೇಷನ್ ಕನ್ನಡದಲ್ಲಿ ಎಕ್ಸೆಲ್ ಸರಣಿಯ 46ನೇ ಸಂಚಿಕೆಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಎಕ್ಸೆಲ್ನ ಕಾಂಕ್ಯಾಟಿನೇಟ್ ಫಂಕ್ಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಕಾಂಕ್ಯಾಟಿನೇಟ್ ಫಂಕ್ಷನ್ ಅಂತಂದರೆ ನಮಗೆ ಯಾವುದಾದ್ರೂ ಒಂದು ಎಕ್ಸೆಲ್ನಲ್ಲಿ ಬೇರೆ ಬೇರೆ ಸೆಲ್ಗಳಲ್ಲಿ ನಮ್ಮ ಟೆಕ್ಸ್ಟ್ಗಳು ಇದ್ದಾಗ ಅದನ್ನು ಮರ್ಜ್ ಮಾಡಿ ಒಂದೇ ಸೆಲ್ಲಿಗೆ ಹಾಕಬೇಕು. ಅಂತಹ ಸಂದರ್ಭಗಳಲ್ಲಿ ನಾವು ಕಾಂಕ್ಯಾಟಿನೇಟ್ ಫಂಕ್ಷನನ್ನು ಯೂಸ್ ಮಾಡ್ಬೋದು. ಈ ಕಾಂಕ್ಯಾಟಿನೇಟ್ ಫಂಕ್ಷನ್ನು ಎಕ್ಸೆಲ್ನ 2016 ಮತ್ತು ಅದಕ್ಕಿಂತ ಹಿಂದಿನ ವರ್ಷನ್ಗಳಲ್ಲಿ ಮಾತ್ರ ಲಭ್ಯ ಇದೆ. ಈಗ ಹೊಸ ವರ್ಷನಲ್ಲಿ ಅಂದರೆ 2019ರ ವರ್ಷ ಅದರ ನಂತರದ ವರ್ಷನ್ಗಳಲ್ಲಿ ಕಾಂಕ್ಯಾಟ್ ಅಂತ ಮಾತ್ರ ಇದೆ. ಜೊತೆಗೆ ಇನ್ನೊಂದು ಫಂಕ್ಷನ್ ಕೂಡ ಆ್ಯಡ್ ಆಗಿದೆ, ಅಂದರೆ ಟೆಕ್ಸ್ಟ್ ಮರ್ಜ್ ಅನ್ನೋಂಥ ಫಂಕ್ಷನ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಈಗ ನಾನು ಎಕ್ಸೆಲ್ 2016 ಮತ್ತು ಅದರ ಕೆಳಗಿನ ವರ್ಷನಲ್ಲಿ ಇರುವಂತಹ ಕಾಂಕ್ಯಾಟಿನೇಟ್ ಫಂಕ್ಷನನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಕಾಂಕ್ಯಾಟಿನೇಟ್ ಯಾವುದಕ್ಕೆ ಮತ್ತು ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನು. ಉದಾಹರಣೆಗೆ ನನ್ನ ಹತ್ರ ಎರಡು ಟೆಕ್ಸ್ಟ್ ಕಾಲಮ್ಗಳು ಇಲ್ಲಿದ್ದಾವೆ. ಒಂದರಲ್ಲಿ ಹೆಸರು ಫಸ್ಟ್ ನೇಮ್ ಇದೆ, ಇನ್ನೊಂದರಲ್ಲಿ ಸೆಕೆಂಡ್ ನೇಮ್ ಇದೆ. ಇದನ್ನು ಮರ್ಜ್ ಮಾಡಿ ನಾನು ಒಂದೇ ಸೆಲ್ಲಿಗೆ ಹಾಕಬೇಕು. ಸೊ ನನಗೆ ಗೊತ್ತಿರೋ ಪ್ರಕಾರ ಕನಿಷ್ಠ 6 ಮೆಥಡ್ಗಳಲ್ಲಿ ನಾವು ಎಕ್ಸೆಲ್ನ ಟೆಕ್ಸ್ಟ್ಗಳನ್ನು ಮರ್ಜ್ ಮಾಡಿ ಒಂದು ಸೆಲ್ಲಿಗೆ ಹಾಕ್ಬೋದು. ಸೊ ಅದು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಇಲ್ಲಿ ನಾವು ಫಸ್ಟ್ ಮೆಥಡಲ್ಲಿ = ಕಾಂಕ್ಯಾಟಿನೇಟ್ ಅಂತ ಟೈಪ್ ಮಾಡಿ. ಕಾಂಕ್ಯಾಟಿನೇಟ್ ಅಂತ ಟೈಪ್ ಮಾಡುವಾಗ ಈ ಥರ ಬರುತ್ತೆ. ಟೆಕ್ಸ್ಟ್ 1, ಟೆಕ್ಸ್ಟ್ 2. ಈಗ ಟೆಕ್ಸ್ಟ್ 1 ಬಂದುಬಿಟ್ಟು ಮೊದಲನ ಹೆಸರು, ಟೆಕ್ಸ್ಟ್ 2 ಬಂದುಬಿಟ್ಟು ಇನ್ನೊಂದು ಹೆಸರು. ಸೊ ಈ ಥರ ಮರ್ಜ್ ಮಾಡಿ. ಇಲ್ಲಿ ನೋಡಿ, ಈ ಥರ ಮರ್ಜ್ ಮಾಡುವಾಗ ಎರಡು ವರ್ಡ್ಗಳು ಸೇರಿ ಒಂದು ವರ್ಡ್ ಆಗುತ್ತೆ. ಇಲ್ಲಿ ಅಥವಾ ಇಲ್ಲಿ ಯಾವುದೇ ಸ್ಪೇಸ್ ಇರೋದಿಲ್ಲ. ಸೊ ನಮಗೆ ಸ್ಪೇಸ್ ಬೇಕು ಅಂತಂದರೆ ಇಲ್ಲಿ ನಾವು = ಮಾಡಿ ಕಾಂಕ್ಯಾಟಿನೇಟ್ ಮಾಡಿ ಟೆಕ್ಸ್ಟ್ 1 ಕೊಟ್ಟು ನಿಮಗೆ ಇನ್ವರ್ಟೆಡ್ ಕಮಾವನ್ನು ಕೊಡ್ಬೋದು. ಡಬಲ್ ಇನ್ವರ್ಟೆಡ್ ಕಮ ಸ್ಪೇಸ್ ಇನ್ನೊಂದು ಡಬಲ್ ಇನ್ವರ್ಟೆಡ್ ಕಮ, ಆಮೇಲೆ ಬಂದುಬಿಟ್ಟು ಟೆಕ್ಸ್ಟ್ ಎರಡನೇ ಟೆಕ್ಸ್ಟ್ ಕೊಡುವಂಥದ್ದು. ಸೊ ಈ ಥರ ಮಾಡಿದಾಗ ಇನ್ ಬಿಟ್ವೀನಲ್ಲಿ ಸ್ಪೇಸ್ ಬರುತ್ತೆ. ಇದು ಎರಡನೇ ಮೆಥಡು. ಇನ್ನು ಮೂರನೇ ಮೆಥಡ್ ಬಂದುಬಿಟ್ಟು = ಕಾಂಕ್ಯಾಟಿನೇಟ್. ನಿಮಗೆ ಎರಡು ವರ್ಡ್ಗಳ ನಡುವೆ ಒಂದು ಕಮ ಬೇಕು ಅಂತಂದರೆ ಮೊದಲನೇ ಟೆಕ್ಸ್ಟ್ ಇನ್ವರ್ಟೆಡ್ ಕಮ, ಇನ್ನೊಂದು ಇನ್ವರ್ಟೆಡ್ ಕಮ ಕ್ಲೋಸು, ಎರಡನೇ ಟೆಕ್ಸ್ಟ್. ಸೊ ಈಗ ಕ್ಲೋಸ್ ಮಾಡಿ ಎಂಟರ್ ಕೊಟ್ಟರೆ ಎರಡು ವರ್ಡ್ಗಳ ಮಿಡ್ಲಲ್ಲಿ ಒಂದು ಇನ್ವರ್ಟೆಡ್ ಕಮ ಬರುತ್ತೆ. ಸೊ ಇದು ಮೂರನೇ ಮೆಥಡು. ಇನ್ನು ನಾಲ್ಕನೇ ಮೆಥಡ್ ಬಂದುಬಿಟ್ಟು ಆ್ಯಂಪರ್ಸ್ಯಾಂಡ್ ಅಂತ ಹೇಳ್ತೀವಿ. ಅದಕ್ಕೆ ಆ್ಯಂಡ್ ಅಂತ ನಾವೇನು ಕಾಮನ್ ಆಗಿ ಕರಿತೀವಿ, ಆ್ಯಂಪರ್ಸ್ಯಾಂಡ್. ಅದು ಬೇಕು ಅಂತಂದರೆ ಕಾಂಕ್ಯಾಟಿನೇಟ್ = ಟೆಕ್ಸ್ಟ್ 1, ಇನ್ವರ್ಟೆಡ್ ಕಮದಲ್ಲಿ ಆ್ಯಂಡ್ ಅಂತ ಪ್ರೆಸ್ ಮಾಡಿ. ಸ್ಪೇಸ್ ಬೇಕಾದರೆ ಇಲ್ಲೇ ನೀವು ಸ್ಪೇಸ್ ಕೊಡಬೇಕಾಗುತ್ತೆ. ಇಲ್ಲೇ ನೀವು ಸ್ಪೇಸ್ ಕೊಡಬೇಕಾಗುತ್ತೆ, ಇಲ್ಲಾಂದರೆ ಅದು ಸ್ಪೇಸನ್ನು ಕೊಡೋದಿಲ್ಲ. ಇಲ್ಲಿ ಬಂದುಬಿಟ್ಟು ಇನ್ನೊಂದು ಟೆಕ್ಸ್ಟ್ ಈ ಥರ. ಇಲ್ಲಿ ನೋಡಿ, ಸೂರ್ಯ ಆ್ಯಂಡ್ ಕುಮಾರ್ ಅಂತ. ಇದು ನಾಲ್ಕನೇ ಮೆಥಡು. ಇನ್ನು ಐದನೇ ಮೆಥಡ್ ಬಂದುಬಿಟ್ಟು = ಇದು ಕಾಂಕ್ಯಾಟಿನೇಟ್ ಯೂಸ್ ಮಾಡದೆ ಈ ಥರ ಟೆಕ್ಸ್ಟ್ 1 ಮತ್ತು ಟೆಕ್ಸ್ಟ್ 2. ಅದೇ ಥರ ಕೊನೆಯದಾಗಿ ಟೆಕ್ಸ್ಟ್ 1 ಮೊದಲನೇ ಟೆಕ್ಸ್ಟ್ ಆ್ಯಂಪರ್ಸ್ಯಾಂಡ್ ಇನ್ವರ್ಟೆಡ್ ಕಮದಲ್ಲಿ ಮತ್ತೆ ಇನ್ನೊಂದು ಸಲ ಆ್ಯಂಪರ್ಸ್ಯಾಂಡ್ ಟೆಕ್ಸ್ಟ್ 2. ಇಲ್ಲಿ ಇನ್ನೊಂದು ಆ್ಯಂಡ್ ಹಾಕಬೇಕು. ಈ ಥರ ಬರುತ್ತೆ. ಸೊ ಇದು ನಮಗೆ ಕಾಂಕ್ಯಾಟಿನೇಟ್ ಮತ್ತು ಟೆಕ್ಸ್ಟ್ ಮರ್ಜ್ ಮಾಡುವಂತಹ ಬೇರೆ ಬೇರೆ ಮೆಥಡ್ಗಳು. ಈಗ ನಾವು ಇದನ್ನು ಉಳಿದಂತಹ ಟೆಕ್ಸ್ಟ್ಗಳಿಗೆ ಎಕ್ಸ್ಟೆಂಡ್ ಮಾಡಿದರೆ ಈ ಥರ ಹೆಸರು ಬರುತ್ತೆ. ಸೊ ಮೊದಲನೇದರಲ್ಲಿ ಸ್ಪೇಸ್ ಬರಲ್ಲ. ಎರಡನೇದರಲ್ಲಿ ನೀವು ಇನ್ವರ್ಟೆಡ್ ಕಮ ಹಾಕಿದರೆ ಇನ್ವರ್ಟೆಡ್ ಕಮದ ನಡುವೆ ಸ್ಪೇಸ್ ಕೊಡಬೇಕು. ಸ್ಪೇಸ್ ಕೊಟ್ಟಾಗ ಈ ಥರ ಮಿಡ್ಲಲ್ಲಿ ಸ್ಪೇಸ್ ಬರುತ್ತೆ. ಅದು ಎರಡು ವರ್ಡ್ಗಳಾಗಿ ಸಪ್ರೇಟ್ ಆಗುತ್ತೆ. ಮೂರನೇ ಇದರಲ್ಲಿ ನೀವು ಎರಡು ವರ್ಡ್ಗಳ ಮಿಡ್ಲಲ್ಲಿ ಒಂದು ಕಮ ಬೇಕು ಅಂತಂದಾಗ ಇಲ್ಲಿ ಒಂದು
ಇನ್ವರ್ಟೆಡ್ ಕಮಾದ ಮಿಡ್ಲಲ್ಲಿ ಕಮಾವನ್ನು ಕೊಟ್ಕೋಬೇಕಾಗುತ್ತೆ. ಇನ್ನು 4ನೇ ಮೆಥಡಲ್ಲಿ ಆ್ಯಂಪರ್ಸ್ಯಾಂಡ್ ಬೇಕು ಅಂತಂದರೆ, 2 ವರ್ಡ್ಗಳ ನಡುವೆ ಆ್ಯಂಪರ್ಸ್ಯಾಂಡ್ ಬೇಕು ಅಂತಂದರೆ ಈ ಥರ ಆ್ಯಂಪರ್ಸ್ಯಾಂಡನ್ನು ಮಿಡ್ಲಲ್ಲಿ ಕೊಡಬೇಕಾಗುತ್ತೆ. ಇನ್ನು ಇದು ಡೈರೆಕ್ಟಾಗಿ ವಿದೌಟ್ ಕಾಂಕ್ಯಾಟಿನೇಟ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಹೇಗೆ ಟೆಕ್ಸ್ಟನ್ನು ಮರ್ಜ್ ಮಾಡುವಂಥದ್ದು ಅನ್ನೋದು. ಸೊ ಇಲ್ಲಿ ಯಾವುದೇ ಸ್ಪೇಸನ್ನು ಕೊಟ್ಟಿಲ್ಲ, ಬಟ್ ಆ್ಯಂಪರ್ಸ್ಯಾಂಡ್ ಯೂಸ್ ಮಾಡಿದ್ದೀವಿ. ಕೊನೆಯದಾಗಿ ಇನ್ನೊಂದು ಆ್ಯಂಪರ್ಸ್ಯಾಂಡ್ ಮೆಥಡಲ್ಲಿ ಬಟ್ ಮಿಡ್ಲಲ್ಲಿ ಆ್ಯಂಡ್ ಫಂಕ್ಷನ್ ಕೂಡ, ಆ್ಯಂಡ್ ಆ್ಯಂಪರ್ಸ್ಯಾಂಡ್ ಸಿಂಬಲ್ ಕೂಡ ಇರುವಂಥದ್ದು. ಸೊ ಈ ಮೆಥಡ್ಗಳಲ್ಲಿ ಯೂಸ್ ಮಾಡಿಕೊಂಡು ಟೆಕ್ಸ್ಟ್ ಮರ್ಜ್ಗಳನ್ನು ಮಾಡ್ಬೋದು. ಸೊ ಇದು ಕಾಂಕ್ಯಾಟಿನೇಟಿವ್ ಫಂಕ್ಷನ್ನು. ಸೊ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಹೆಸರುಗಳನ್ನು ಅಥವಾ ಬೇರೆ ಯಾವುದಾದ್ರೂ ವರ್ಡ್ಗಳನ್ನು, ಬೇರೆ ಬೇರೆ ವರ್ಡ್ಗಳು ಬೇರೆ ಬೇರೆ ಸೆಲ್ಗಳಿದ್ದಾಗ ಅವುಗಳನ್ನು ಮರ್ಜ್ ಮಾಡಿ ಒಂದೇ ಸೆಲ್ಲಿಗೆ ಹಾಕುವಂಥ ಸಂದರ್ಭಗಳು ಬಂದಾಗ ನೀವು ಕಾಂಕ್ಯಾಟಿನೇಟ್ ಫಂಕ್ಷನನ್ನು ಧಾರಾಳವಾಗಿ ಯೂಸ್ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನು ಈಸಿಯಾಗಿ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಜೊತೆಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.